ಆರ್ಎಸ್ಎಸ್ ಪ್ರಾರಂಭವಾಗಿ 100 ವರ್ಷ ಕಳೆದಿದೆ. ಹೀಗಾಗಿ ಸಂಘದ ಸೇವಕರು ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ದೆಹಲಿ, ಮುಂಬೈ ಹಾಗೂ ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಸಂಘದ ವಿರುದ್ಧ ಕಾಂಗ್ರೆಸ್ ನಾಯಕರು ಲೇವಡಿ ಮಾಡಿದ್ದಾರೆ. ಹಾಗಾದರೆ ಹೇಗಿದೆ ಸಂಘದ ಸಂಭ್ರಮಾಚರಣೆ? ಕಾಂಗ್ರೆಸ್ ಪಡೆಯ ಆರೋಪಗಳೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಸೆಪ್ಟೆಂಬರ್ 27, 1925 ವಿಜಯದಶಮಿಯ ದಿನ ಆರ್ಎಸ್ಎಸ್ ಅರ್ಥಾತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜನ್ಮ ತಾಳಿತು. ಬಿಜೆಪಿ ಮತ್ತು ಆರ್ಎಸ್ಎಸ್ನ ಕಾರ್ಯಕರ್ತರು ಶತಮಾನೋತ್ಸವದ ಸಂಭ್ರಮದಲ್ಲಿದ್ದಾರೆ. ದೇಶದ ನಾನಾ ಕಡೆ ಇವತ್ತು ಈ ಸಂಭ್ರಮವನ್ನ ಆಚರಿಸಿದ್ದಾರೆ. ನಾಗ್ಪುರದ ಕಚೇರಿ ಬಳಿಯೂ ಶತಮಾನೋತ್ಸವ ಆಚರಣೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಭಾರತದ ನೆರೆ ರಾಷ್ಟ್ರಗಳ ಕ್ರಾಂತಿಯ ಬಗ್ಗೆ ಉಲ್ಲೇಖಿಸಿದ್ದಾರೆ. प्रशासन जनता के पास नहीं रहता, संवेदनशील नहीं रहता, लोकाभिमुख नहीं रहता, उनकी जनता की अवस्थाओं को ध्यान में रखकर नीतियां नहीं बनती तो असंतोष रहता है. ಇಷ್ಟೇ ಅಲ್ಲ, ನಿನ್ನೆ ದೆಹಲಿಯಲ್ಲಿ ಆರ್ಎಸ್ಎಸ್ ಶತಮಾನೋತ್ಸವ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಆರ್ಎಸ್ಎಸ್ನ ಶತಮಾನೋತ್ಸವದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಅಂಚೆ ಚೀಟಿ ಮತ್ತು ನಾಣ್ಯ ಬಿಡುಗಡೆ ಮಾಡಿದ್ರು. ಆದರೆ ಶತಮಾನೋತ್ಸವದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿರುವುದಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಮೋದಿ ಭಾಗಿಯಾಗಿದ್ದು ದುರಾದೃಷ್ಟಕರ, ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ನಿಷೇಧಿತ ಸಂಘಟನೆಯನ್ನ ಆಚರಣೆ ಮಾಡೋದು ಪ್ರಧಾನಮಂತ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾವ ಪ್ರಧಾನಮಂತ್ರಿಗಳು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅದೇ ಸಂವಿಧಾನದ ವಿರೋಧ ಇರ್ತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು. ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ಸಹ ತ್ರಿವರ್ಣ ಧ್ವಜಕ್ಕೆ ಗೌರವವನ್ನು ಕೊಡ್ತಾರೆ. ಆ ತ್ರಿವರ್ಣ ಧ್ವಜವನ್ನ 52 ವರ್ಷಗಳ ಕಾಲ ಆರ್ಎಸ್ಎಸ್ ಕಚೇರಿಯ ಮೇಲೆ ಅವರು ಆರಿಸಿರಲಿಲ್ಲ. ಇಡೀ ಭಾರತೀಯರಿಗೆ ಅಪಮಾನ ಮಾಡತಕ್ಕಂಥ ವಿಚಾರ, ದ್ವೇಷ, ಅಸೂಯೆ ಮತ್ತು ಧರ್ಮದ ರಾಜಕಾರಣವನ್ನ ಮಾಡಿ ದೇಶವನ್ನ ಭೇದ ಭಾವವನ್ನು ಸೃಷ್ಟಿ ಮಾಡತಕ್ಕಂಥ ಸಂಘಟನೆಯನ್ನ ಪ್ರಧಾನಮಂತ್ರಿಗಳು ಆಚರಣೆ ಮಾಡಿರ್ತಕ್ಕಂಥದ್ದು ಈ ದೇಶದ ಒಂದು ಚರಿತ್ರೆ, ಸ್ವತಂತ್ರ ಭಾರತ ಚರಿತ್ರೆಯಲ್ಲಿ ಕರಾಳ ದಿನ ಅಂತ ಹೇಳಿ ನಾವೆಲ್ಲರೂ ಸಹ ಆಚರಣೆ ಮಾಡಬೇಕಾಗುತ್ತೆ. ಆರ್ಎಸ್ಎಸ್ ಶತಮಾನೋತ್ಸವದ ಬಗ್ಗೆ ಕುಟುಕಿದ ಸಚಿವ ರಾಮಲಿಂಗಾರೆಡ್ಡಿ, ಆರ್ಎಸ್ಎಸ್ ದೊಡ್ಡ ಸಂಘಟನೆ, ಆದರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರು ಭಾಗಿಯಾಗಿಲ್ಲ ಅಂದ್ರು. ಆರ್ಎಸ್ಎಸ್ ಅವರು ಅವರ ಕಚೇರಿ ಮೇಲೆ ತ್ರಿವರ್ಣ ಧ್ವಜ ಹಾರಿಸುತ್ತಿರಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಆರ್ಎಸ್ಎಸ್ ಸಂಘಟನೆ ಬಹಳ ದೊಡ್ಡ ಸಂಘಟನೆ, ಎರಡನೇ ಮಾತಿಲ್ಲ. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಯಾರು ಕೂಡ ಚಳುವಳಿನಲ್ಲಿ ಭಾಗವಹಿಸ್ತಾ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಚಳುವಳಿನಲ್ಲಿ ಭಾಗವಹಿಸದೇ ಇರತಕ್ಕಂಥದ್ದು ದುರಾದೃಷ್ಟ. ಭಗವಧ್ವಜಕ್ಕೆ ಅವರು ರಾಷ್ಟ್ರಧ್ವಜದ ಬಗ್ಗೆ ಅವರಿಗೆ ಗೌರವ ಇರಲಿಲ್ಲ, ಬಹಳ ವರ್ಷ ಇರಲಿಲ್ಲ. ಸುಮಾರು 52 ವರ್ಷಗಳ ಕಾಲ ನಾಗ್ಪುರ ಅವರ ಕೇಂದ್ರ ಕಚೇರಿ ಮತ್ತು ಶಾಖೆಗಳು ದೇಶದ ಎಲ್ಲ ಭಾಗದಲ್ಲೂ ಇದೆ. ಕೇಂದ್ರ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನು ಅವರು ಹಾರಿಸ್ತಿರಲಿಲ್ಲ. ಇನ್ನು ವಿಜಯದಶಮಿ ಹಿನ್ನೆಲೆ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದರಾದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ ಭಾಗಿಯಾಗಿದ್ದರು. ಈ ಕುರಿತು ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಅವರ ಪಕ್ಷ ಅವರು ಏನಾದ್ರೂ ಮಾಡ್ಕೊಳ್ಳಲಿ, ಆದರೆ ಗಾಂಧೀಜಿಯವರು ಹೇಳಿದ್ದನ್ನ ಬಿಜೆಪಿಯವರು ಹೇಳ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಪಾರ್ಟಿನವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿರಿ, ನನಗೆ ಯಾಕೆ ಅದು ಬೇಕು? ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ರಘುಪತಿ ರಾಘವ ರಾಜ ರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ದೇರೇನಾ. ಅವ್ರು ಹೇಳಿದ್ರು, ಅವ್ರಲ್ಲ ಅಂತ ಮಾತಾಡ್ತಾರ? ಗಾಂಧೀಜಿಯವರು ಹೇಳಿದ್ದ ಹೇಳ್ತಾರ? ಅವರು ಬಿಜೆಪಿಯವರು ಅಲ್ಲ ಬಗ್ಗೆ ಮಾತಾಡ್ತಾರ? ಇನ್ನು ಹಿಂದೂಗಳು ತಮ್ಮ ರಕ್ಷಣೆಗೆ ಆಯುಧ ಇಟ್ಕೊಳ್ಬೇಕು ಎಂದಿದ್ದ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಡೆಗೆ ಹೇಳಿಕೆಗೂ ಕೈ ನಾಯಕರು ಕಿಡಿಕಾರಿದ್ದಾರೆ. ಆಯುಧ ಅಂತ ಮೊದಲೇ ಇರಲೇಬೇಕು. ಮೊದಲನೇದ್ದು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಬೇಕು ಅಂತ ಅದಕ್ಕೆ ಹೇಳಿದೆ. ಆಯುಧ ಮನೆಯಲ್ಲಿ ಅಂತಂದ್ರೆ ಅನ್ಯಾಯದ ವಿರುದ್ಧ ಎತ್ತಲಿಕ್ಕೂ ಬರ್ತದಲ್ಲ, ಅದು ನನ್ನ ದೃಷ್ಟಿಯಲ್ಲಿ ಇದು ಬಹಳ ದೊಡ್ಡ ತಪ್ಪು. ಆ ರೀತಿ ಪ್ರಚೋದನಕಾರಿ ಮಾತುಗಳನ್ನ ಯಾರು ಕೂಡ ಹೇಳಬಾರ್ದು. ಅದಕ್ಕಾಗಿ ಕಾನೂನುಗಳಿದಾವೆ. ಹಿಂದೂಗಳು ಶಸ್ತ್ರಗಳನ್ನ ಇಟ್ಕೊಳ್ಬೇಕಾಗಿರೋದು ಈ RSS ಅವ್ರ ವಿರುದ್ಧನೇ. ಯಾಕಂದ್ರೆ RSS ಅವರೇ ಅಂತ ಶಸ್ತ್ರಗಳನ್ನೆಲ್ಲ ಇಟ್ಕೊಂಡು ದೇಶದಲ್ಲಿ ದಂಗೆ, ದೇಶದಲ್ಲಿ ಕೊಲೆ, ದೇಶದ್ರೋಹದ ಕಾನೂನು ಅಡಿಯಲ್ಲಿ ಅವ್ರನ್ನ ಕೇಸ್ ಬುಕ್ ಮಾಡಬೇಕಾಗುತ್ತೆ. ಆರ್ಎಸ್ಎಸ್ 100ರ ಸಂಭ್ರಮದಲ್ಲಿದೆ. ದೇಶದ ನಾನಾ ಕಡೆ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಿದೆ. ಆದರೆ ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ವಿರುದ್ಧ ಟೀಕಾಸ್ತ್ರ ಹೂಡಿದ್ದಾರೆ. ಇದಕ್ಕೆ ಕಮಲ ಪಡೆಯ ಕಲಿಗಳು ಅದು ಯಾವ ರೀತಿ ತಿರುಗೇಟು ಕೊಡ್ತಾರೆ ಕಾದು ನೋಡಬೇಕಿದೆ.
ಹರೀಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.